ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಅದರದೇ ಆದ ಅಸ್ತಿತ್ವ ಇದೆ, ಗೌರವ ಇದೆ, ಬೆಲೆ ಇದೆ. ಇದು ಯಾರೋ ಸಾಕಷ್ಟು ಹಿರಿಯರು ಕಟ್ಟೋ ದೊಡ್ಡ ಸಂಸ್ಥೆ ಇದು. ನಾವೆಲ್ಲ ಬರ್ತೀವಿ ಹೋಗ್ತೀವಿ, ನಾವು ಇತ್ತೀಚೆಗೆ 20 ಸೇವೆ ಮಾಡಿರೋದು ಹಿಂದೆ ಮಾಡಿ ಭಾಳ ಪ್ರಾಮಾಣಿಕತೆಯಿಂದ ಒಂದು ಒಳ್ಳೆಯ ಒಂದು ಉದ್ದೇಶ ಕಟ್ಟಿರೋ ಸಂಸ್ಥೆ ಇದೆಲ್ಲರೂ. ನಾವೆಲ್ಲ ವೇರ್ ಆಲ್ ನಥಿಂಗ್ ಬಟ್ ಮೆಂಬರ್ಸ್ ವಿತ್ ವೇರ್ ಆಲ್ ಓನರ್ಸ್ ಆಫ್ ದಿಸ್ ಆರ್ಗನೈಸೇಷನ್. ಕೆಲವು ಏನಾಗ್ತದೆ, ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಮಂಡಳಿ ಅಸ್ತಿತ್ವಕ್ಕೆ ಬರುವಂಥ ಸ್ಟೇಟ್ಮೆಂಟ್ಗಳನ್ನು ವಾಟ್ಸಪ್ ಮೂಲಕ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಮೆಂಬರ್ಸ್ಗಳು. ನಾನು ದಯವಿಟ್ಟು ಅವ್ರ ಕಳಕಳಿಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಕೈಂಡ್ಲಿ ಟುಡೇ ಇವತ್ತಿಂದ ಇಫ್ ಯು ಪ್ಲೀಸ್ ಸ್ಟಾಪ್ ಟಾಕಿಂಗ್ ಇನ್ ಮೀಡಿಯಾದಲ್ಲಿ ಮಾತಾಡೋದಾಗಲಿ, ಆಮೇಲೆ ವಾಟ್ಸಪ್ಗಳಲ್ಲಿ ಮಾತಾಡೋದು, ಸೋಷಿಯಲ್ ಮೀಡಿಯಾ ಮಾತಾಡೋದಾಗಲಿ ಸ್ಟಾಪ್ ಮಾಡಬೇಕು ಅಂತ ನಾನು ವಾಣಿಜ್ಯ ಮಂಡಳಿ ಪರವಾಗಿ, ನಮ್ಮ ಕಾರ್ಯಕರ್ತ ಸಮಿತಿ ಪರವಾಗಿ, ಚಿತ್ರೋದ್ಯಮ ಪರವಾಗಿ ಕೇಳ್ಕೊತೀನಿ. ಯಾಕಂದರೆ ನಮ್ಮ ಗೌರವಗಳನ್ನು ನಾವೇ ಧಕ್ಕೆ ಬರುವಂಥ ಕೆಲಸ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಬಹುಶಃ ತಪ್ಪು ನಾನು ಮಾತಾಡೋದು ತಪ್ಪು ತಿಳ್ಕೊಬೋದು, ಆದ್ರೆ ಕೂಡ ನಾವು ನಿಮ್ಮ ಸಂಸ್ಥೆ ಇದು, ನೀವು ಕಟ್ಟಿರೋ ಸಂಸ್ಥೆ, ಹಿರಿಯರು ಕಟ್ಟಿರೋ ಸಂಸ್ಥೆ, ಅದು ಘನತೆ ಗೌರವ ಉಳಿಸುವಂಥ ಕೆಲಸ ನಾವು ಮಾಡಬೇಕು. ಸಡನ್ನಾಗಿ ವಾಟ್ಸಪ್ಪಲ್ಲಿ ಏನೋ ಆಗಿರೋದು, ಇಲ್ಲಿ ಆಫೀಸಲ್ಲಿ ನಡೀತದ ವಿಚಾರಗಳು, ಆಂತರಿಕ ವಿಚಾರಗಳು, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಈಸ್ ಫೈನಲೈಸ್ಡ್ ಅಲ್ಲಲ್ಲೇ ಚರ್ಚೆ ಮಾಡೋದು, ಅಲ್ಲಲ್ಲೇ ಮಾತಾಡೋದು, ಅಲ್ಲಲ್ಲೇ ಗ್ರೂಪ್ ಡಿಸ್ಕಷನ್ ಮಾಡೋದು ದಯವಿಟ್ಟು ನಾನು ಕೇಳ್ತೀನಿ, ಕಳಕಳಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಐ ಆಮ್ ರಿಕ್ವೆಸ್ಟಿಂಗ್ ಆನ್ ಬಿಹಾಫ್ ಆಫ್ ದ ಫಿಲಮ್ ಇಂಡಸ್ಟ್ರಿ, ಆನ್ ಬಿಹಾಫ್ ಆಫ್ ದ ವೆಲ್ಫೇರ್ ಆಫ್ ಫಿಲಮ್ ಇಂಡಸ್ಟ್ರಿ, ಫಾರ್ ದ ಗ್ರೋತ್ ಆಫ್ ದ ಇಂಡಸ್ಟ್ರಿ, ಐ ಕೈಂಡ್ಲಿ ರಿಕ್ವೆಸ್ಟ್ ಈಚ್ ಆ್ಯಂಡ್ ಎವರಿ ಮೆಂಬರ್ಸ್ ನಾಟ್ ಟು ಟಾಕ್ ಇನ್ ಸೋಷಿಯಲ್ ಮೀಡಿಯಾ ಅನ್ಲೆಸ್ ಇನ್ ಕೇಸ್ ನಿಮಗೆ ತೊಂದರೆ ಇತ್ತಾ, ಕೈಂಡ್ಲಿ ಕಮ್ ಟು ದಿ ಫಿಲಮ್ ಚಾಂಬರ್, ಗಿವ್ ಇಟ್ ಇನ್ ರೈಟಿಂಗ್, ಕರೆದು ಕೂರ್ತು ಮಾತಾಡೋಂಥ ಕೆಲಸ ದಯವಿಟ್ಟು ಮಾಡಿ. ಯಾಕಂದರೆ ಇನ್ನು ಮುಂದೆ ಇಂಥ ಒಂದು ಕೆಲಸಗಳನ್ನ ಮಾಡಿದಾಗ ವಾಟ್ಸಪ್ಪಲ್ಲಿ ವಿತೌಟ್ ಎನಿ ಪರ್ಮಿಷನ್ ಆಫ್ ದಿ ವಾಣಿಜ್ಯ ಮಂಡಳಿ ತೊಗೊಂಡಾಗ ವಾಣಿಜ್ಯ ಮಂಡಳಿ ಕೂಡ ನಮಗೆ ಹೇಳಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಕಾನೂನು ಪ್ರಕಾರ ನಮ್ಮ ಕಾನೂನು ಅಡಿಯಲ್ಲಿ ಏನು ತೊಗೊಳ್ತಾರೋ ಡಿಸಿಷನ್ ತೊಗೊಳ್ಳಿ ಅಂತ. ಅದು ಅಂಥದ್ದು ಯಾರು ಮಾಡಲ್ಲ, ಮೆಂಬರ್ಸ್ ಎಲ್ಲ ಆಲ್ ವೆರಿ ಗುಡ್. ಅದನ್ನು ನಾನು ಯಾಕೆ ಕೇಳ್ತೀನಿ, ಇದು ಶಿಬಿರ ಮಾಡೋದು ಒಳ್ಳೆ ಪುಣ್ಯದ ಕಾರ್ಯಕ್ರಮ, ಇದೊಂದು ಪುಣ್ಯದ ಕಾರ್ಯಕ್ರಮದ ಒಂದು ಪುಣ್ಯದ ಕೆಲಸ ಕೂಡ ಆಗಬೇಕು. ಸಂಸ್ಥೆ ಇದ್ದರೆ ನಾವೆಲ್ಲ ಬಟ್ ನಾವೆಲ್ಲ 1000 ಇಂಡಿವಿಜುವಲ್ ಬರ್ತೀವಿ, ಮನುಷ್ಯ ಆಗಲ್ಲ ಪಾಪ. ಕಾರಣ ಏನಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಗೌರವಗಳ ಕಾರಣ ಇದೆ ಅಂದರೆ ನನಗೆ ನಾನು ಅನ್ಸುತ್ತೆ, ನಾನು ಅನ್ಸ್ಬಿಡೋದು ಅದೆಲ್ಲ ವಾಟ್ಸಪ್ಪಲ್ಲಿ ಹಾಕ್ಬೋದು. ಯಾವುದು ವಿಚಾರ ಅಂದರೆ ಅಲ್ಲ, ಇನ್ನೊಬ್ಬ ಪರ್ಸನಲ್ ಆಗಲ್ಲ. ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಬಂದಾಗ ಆರ್ಗನೈಸೇಷನ್ ಬಗ್ಗೆ, ಆರ್ಗನೈಸೇಷನ್ ಕಾರ್ಯಚಟುವಟಿಕೆಗಳ ಬಗ್ಗೆ, ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ಅದು ಮಾತಾಡೋಕ್ಕೆ ಅದರೇ ಆದ ಒಂದು ಸ್ಥಾನ ಇದೆ. ಆ ಸ್ಥಾನ ಯಾವುದು ಜಾಗ ಇದೆ, ಅದು ಜಾಗಕ್ಕೆ ತಗೊಂಬಂದು ತಲುಪಿಸಿ ಕೇಳುವಂಥ ಕೆಲಸ ಮಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಇದು ಯಾರ ಬಗ್ಗೆ ನಾನು ದೋಷಣೆ ಮಾಡ್ತಿಲ್ಲ, ಕಂಪ್ಲೇಂಟ್ ಮಾಡ್ತಿಲ್ಲ, ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ದಯವಿಟ್ಟು ಮಾಡಿಬಿಡಿ ಅಂತ ಕೇಳ್ಕೊತಾ ಇದ್ದೀನಿ ಮೆಂಬರ್ಸಿಗೆ ಅಷ್ಟೇ. ಇದು ಒಳ್ಳೆಯ ಕಾರ್ಯಕ್ರಮ, ತಾವು ಕೂಡ ಎಲ್ಲರೂ ಬಂದು ಇದು ಸಕ್ರಿಯವಾದ ಕಾರ್ಯಕ್ರಮ ಭಾಗವಹಿಸಿ ಸಕ್ಸಸ್ಫುಲ್ ಮಾಡಿಕೊಟ್ರೆ ನಮ್ಮ ವಾಣಿಜ್ಯ ಮಂಡಳಿ ಮುಂದಿನ ದಿನಗಳು ನಿಮ್ಮದೇ, ನೀವೇ ಯಾರು ಓನರ್ ಆಫ್ ದ ಆರ್ಗನೈಸೇಷನ್. ಇನ್ ಫ್ಯೂಚರ್ ಮುಂದಿನ ಭವಿಷ್ಯ ನಿಮ್ಮ ಕೇಳಿದೆ. ಈಗ ನಾವು ಬರ್ತೀವಿ, ನಾಳೆ ಹೋಗ್ತೀವಿ, ನಾಳೆ ನೀವು ಈ ಸಂಸ್ಥೆನ ಕಟ್ಟಬೇಕು, ಇನ್ನು ಎತ್ತರ ಬೆಳೆಸಬೇಕು ಅನ್ನೋ ಉದ್ದೇಶನ ಹೇಳಿದ ಹೊರತು ಯಾವುದೇ ಕೆಟ್ಟ ಉದ್ದೇಶ ಹೇಳಿಲ್ಲ. ಎಂಥ ಒಂದು ಅಭಿಪ್ರಾಯ ಮುಂದೆ ಆ ಥರ ಮಾಡಿದ ಪಕ್ಷದಲ್ಲಿ ನಮ್ಮ ವಾಣಿಜ್ಯ ಮಂಡಳಿ ನಮ್ಮ ಬಯಲ ಪ್ರಕಾರ ಏನು ತೊಗೋಬೇಕು ಆ ಥರ ಡಿಸಿಷನ್ ತೊಗೊಂಡು ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ. ಇಂಡಸ್ಟ್ರಿ ಆರೋಗ್ಯ ನಾವು ಕೆಲಸ ಆ್ಯಸ್ ಎ ಪ್ರೊಡ್ಯೂಸರ್ ಅಂತ ಹೇಳಿ, ನಾನು ಬಾಬಾ ನಿರ್ಮಾಪಕ, ನಾನು ಸಿನಿಮಾ ಮಾಡ್ತೀನಿ. ನನ್ನ ಸಿನಿಮಾ ನನ್ನ ಮಗು ನಾನು ಚೆನ್ನಾಗಿಂದ ಮಾಡ್ತೀವಿ. ಜನಗಳ ಭಾವನೆಗಳಿಗೆ ಪರ್ಚೇಸ್ ಮಾಡೋಕ್ಕೆ ನನ್ನ ಕೇಳೂ ಆಗಲ್ಲ, ನಿಮ್ಮ ಕೇಳೂ ಆಗಲ್ಲ. ನಿಮ್ಮ ಮಾಧ್ಯಮದಲ್ಲಿ ಬೇಜಾರು ಮಾಡ್ಕೊಡಿ. ಈಗ ಕೆಲವ್ರು ಏನು ಮಾಡ್ತಾರೆ, ರಿವ್ಯೂಸ್ ಕೊಟ್ಬಿಡ್ತಾರೆ, ಪಿಕ್ಚರ್ ಬೆಳಗ್ಗೆ ಸಾಯಂಕಾಲ ರಿವ್ಯೂ. ಈ ಕೇರಳದಲ್ಲಿ ಏನಾದ್ರು ನೋಡಿದೆ, ಕೇರಳ ಮಾದರಿನಲ್ಲಿ ಒಂದು ವೀಕಲ್ ಸಾರ್ ನಮ್ಮ ಸಿನಿಮಾಗಳನ್ನು ನಮ್ಮ ಮಗು, ನಮ್ಮ ಹೊಟ್ಟೆ ತಾಯಿ, ನಮ್ಮ ಮಗು ಹುಟ್ಟಿದ ಮಗು ಏನೇ ಚೆನ್ನಾಗಿ ನಂದೇ ಬ್ಯೂಟಿಫುಲ್ ಆ ಭಾವನೆ ಸಿನಿಮಾ ಮಾಡಿರ್ತಾರೆ. ಸಡನ್ನಾಗಿ ರಿವ್ಯೂಸ್ಗಳು ಬೆಳಗ್ಗೆ ಬಂದರೆ ಪಿಕ್ಚರ್ ಹಂಗಿದೆ ಹಿಂಗಿದೆ ಬರೆದುಬಿಟ್ರೆ ಎಷ್ಟೋ ನೋ ಶೋ ಬೋರ್ಡು ಬಂದಿದೆ. ಆ ಪಾಯಿಂಟ್ ಇಸ್ ವೆರಿ ಸೀರಿಯಸ್ ಪಾಯಿಂಟ್, ಐ ಅಗ್ರಿ. ಅದಕ್ಕೆ ನಾವೇನು ಮಾಡ್ಬೋದು ಅಂತ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ. ಈಗ ನಾನೊಬ್ಬರೇ ಕೂದಿಸಲ್ಲ, ನಾವು ವಾಣಿಜ್ಯ ಹಾಗಾದ್ರೆ ಒಬ್ಬ ನಿರ್ಮಾಪಕ ಬಂಡವಾಳ ಹಾಕಿರ್ತಾನೆ, ಸಡನ್ ನಾನು ಏನೋ ಹೇಳೋಕ್ಕಾಗಲ್ಲ. ಅದು ಪ್ರಜಾಪ್ರಭುತ್ವದಲ್ಲಿ ಅವರು ಡೆಮಾಕ್ರಸಿ ಡಬ್ಬಲ್ಲಿ ಅವ್ರದ್ದು ಸಿನಿಮಾ ತರೋದು ರೀತಿಯಲ್ಲೂ ಕೂಡ ನಮ್ಮ ಸಿನಿಮಾಗಳನ್ನು ತಗೋತಾ ಇದ್ದೀವಿ ಅಷ್ಟೇ. ಈಗ ತಮಿಳಲ್ಲಿ ಯಾವಾಗ ಕಡಿಮೆ ಸಿಗ್ತಾ ಇದೆ ಅಂತ ಆ ಸಿನಿಮಾಗಳು ಕನ್ನಡ ಚಾನಲ್ ಅದು ಹೊಡುತ್ತೆ ಹೊರತು ಕನ್ನಡ ಸಿನಿಮಾಗಳು ಬಯನೆ ಮಾಡ್ತಾ ಇಲ್ಲ. ಇದರಿಂದ ಸ್ಯಾಟಲೈಟ್ ಅಂತ ಎಷ್ಟೋ ಜನ ಸರ್, ಈಗ ಜನಗಳು ನೋಡೋ ಆಡಿಯನ್ಸ್ ವ್ಯೂ ಚೇಂಜ್ ಆಗಿದೆ ಸರ್. ನಮ್ಮ ಸಿನಿಮಾ ಗುಣಮಟ್ಟವನ್ನು ಕೂಡ ಇನ್ಕ್ರೀಸ್ ಮಾಡ್ಕೋಬೇಕು. ಕನ್ನಡ ಸಾರಿ ನಾಟ್ ಓನ್ಲಿ ಕನ್ನಡದ, ತಮಿಳ್ನಾಡಲ್ಲೂ ಇದೆ ಪ್ರಾಬ್ಲಮ್ ಇದೆ. ಅವ್ರು ಹೇಳ್ತಾ ಇಲ್ಲ, ಯಾವುದೋ ಒಂದು 3-4 ಪಿಕ್ಚರ್ ಪರ್ಚೇಸ್ ಮಾಡಿರ್ಬೋದು, ಆದರೆ 100 ಪಿಕ್ಚರ್ ಅಲ್ಲೂ ಕೂಡ ಹಂಗೆ ಇದೆ.
ಪರ್ಚೇಸ್ ಆಗಿಲ್ಲ, ಯಾರೂ ಸೆಟ್ಲೈಟ್ ರೇಟ್ ಆಗಿಲ್ಲ, ಓ ಟಿ ಟಿನೂ ಆಗಿಲ್ಲ, ಓ ಟಿ ಟಿನವರು ಪರ್ಚೇಸು ಮಾಡ್ತಾ ಇಲ್ಲ. ಯಾವುದೋ ಒಂದು ಸಿನಿಮಾ ಮಾಡಿದಾಗ ಹೆಚ್ಚು ಕಡಿಮೆ ಆದಾಗ ಪ್ರತಿಯೊಂದು ಸಿನಿಮಾಗೂ ಎಫೆಕ್ಟ್ ಆಗಿದೆ. ಅದರಿಂದ ಸಿನಿಮಾ ಹಿಡಿದು ಒಂದು ನಥಿಂಗ್ ಬಟ್ ಏನೋ ಒಂಥರ ಇದನ್ನು ಮಾರ್ನಿಂಗ್ ಶೋ ಬಂದು ನೋಡಿದಂಗೆ ಯಾರು ಹೇಳೋಕ್ಕಾಗಲ್ಲ. ಸಿನಿಮಾ ಪಬ್ಲಿಸಿಟಿ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಉತ್ತರ ಕೊಡೋದು ಭಾರಿ ಕಷ್ಟ, ಭಾಳ ಸೂಕ್ಷ್ಮದ ವಿಚಾರ ಇದು. ನಮ್ಮಲ್ಲಿ ಆತ್ಮಾವಲೋಕನ ಮಾಡ್ಕೋಬೇಕು. ನಾವೇ ನಿರ್ಮಾಪಕ, ನಾನು ಹೆಂಗೆ ಸಿನಿಮಾ ಮಾಡಬೇಕು, ಯಾವ ಥರ ಇರಬೇಕು, ಯಾವ ಥರ ಮಾಡಿ ಜನಪದ ತಲುಪುತ್ತೆ. ನಾನು ಕೇಳ್ಕೊತೀನಿ ಹಿರಿಯ ನಟರಿಗೆ, ದೊಡ್ಡ ದೊಡ್ಡ ನಟರಿಗೆ. ಈ ಸಿನಿಮಾ ಮಂದಿರಗಳಲ್ಲಿ ನೋ ಶೋ ಬೋರ್ಡ್ ಆಗಿ ಇವತ್ತು ಸಿನಿಮಾ ಮುಚ್ಚುತ್ತಾ ಇದ್ದಾರೆ. BC ಸೆಂಟರ್ಗಳು ಎಷ್ಟೋ ಕ್ಲೋಸ್ ಆಗ್ತಾ ಇದೆ. ಯಾಕೆ ಹೇಳಿ? ಲ್ಯಾಕ್ ಆಫ್ ಹೊಂದಾಣಿಕೆ. ನಮ್ಮೆಲ್ಲ ಹಿರಿಯ ನಿರ್ಮಾಪಕರು ದೊಡ್ಡ ವರ್ಷಕ್ಕೆ 2 ಸಿನಿಮಾ ಮಾಡಿ ಸರ್. 2 ಸಿನಿಮಾ ಮಾಡಿದಾಗ ಖಂಡಿತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ಇಂಡಸ್ಟ್ರಿ ಎಲ್ರಿಗೂ ಎಲ್ಲ ಕೊಟ್ಟಿದೆ, ಸವಲತ್ತು ಕೊಟ್ಟಿದೆ, ಸ್ಟೇಟಸ್ ಕೊಟ್ಟಿದೆ, ಲೆವೆಲ್ ಕೊಟ್ಟಿದೆ. ಕೇಳೋ ನಿಮಿಷ ರೀ, ಇಂಡಸ್ಟ್ರಿ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಫಾರ್ ಎವ್ರಿಬಡಿ. ಪ್ರತಿಯೊಬ್ಬ ಹೀರೋನು ಮೊದಲನೇ ಸಿನಿಮಾ ಫಸ್ಟ್ ಹೀರೋನೇ. ವೃತ್ತನೇ ದೊಡ್ಡ ಹೀರೋ ಆಗಲ್ಲ ಯಾರು. ಹಂತ ಬೆಳೆದಾಗಲೇ ಹೀರೋಗಳಾಗೋದು. ನಾನು ಹೇಳೋದು, ನಾನು ವಾಟ್ ಎ ರಿಕ್ವೆಸ್ಟ್ ದೆಮ್, ಇಂಡಸ್ಟ್ರಿ ಇಸ್ ಇನ್ ಯುವರ್ ಹ್ಯಾಂಡ್ಸ್. ಚಿತ್ರರಂಗ ನಿಮ್ಮ ಕೈಲಿದೆ. ಈ ನೈಬರಿಂಗ್ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಚಿತ್ರರಂಗ ಬೆಳೀತಾ ಇದೆ. ಆ ಬೆಳೆಸುವಂಥ ಕೆಲಸ ಮಾಡಿದ್ದೀರಾ, ಅದ್ರಿಗೆ ವಿ ಆರ್ ಗ್ರೇಟ್ಫುಲ್ ಟು ದೆಮ್. 2-3 ಸಿನಿಮಾ ನಮ್ಮ ಪಿಕ್ಚರ್ ಯಾವುದೋ ಲೆವೆಲ್ ಕನ್ನಡ ಅದನ್ನು ಬೆಳೆಸ್ಕೊಂಡು ಹೋಗೋಂಥ ಕೆಲಸ ಯಾರು ಮಾಡಬೇಕು? ನಮ್ಮಲ್ಲಿ ಸಂಕುಚಿತ ಮನೋಭಾವನೆ ಬಿಟ್ಟು ವಿಶಾಲವಾದ ಮನೋಭಾವನೆಯಿಂದ ಬಂದಾಗ ಮಾತ್ರ ಇದಕ್ಕೆ ಉತ್ತರ ಸಿಗುತ್ತೆ. ನಾವೇನ ಕೇಳಿದ್ರೆ ಅವ್ರ್ಯಾಕೆ ಕೇಳೋಕ್ಕೆ ಇವ್ರ್ಯಾಕೆ ಬೇಡ, ಅವ್ರಿಗೆ ಬರಬೇಕು. ಇಂಡಸ್ಟ್ರಿ ಹ್ಯಾಸ್ ಗಿವನ್ ಎವ್ರಿಥಿಂಗ್ ಟು ಎವ್ರಿಬಡಿ, ಎಲ್ಲ ಕೊಟ್ಟಿದ್ದಾರೆ. ದಯವಿಟ್ಟು ಕೈ ಮುಚ್ಚಿ ಕೇಳ್ಕೊತೀನಿ, ವರ್ಷಕ್ಕೆ 2 ಸಿನಿಮಾ ಮಾಡಲಿ. ಆಮೇಲೆ ಬೇರೆಯವ್ರಿಗೂ ಫೀಡಿಂಗ್ ಆಗುತ್ತೆ. ಥಿಯೇಟ್ರ್ಗಳು ಬದುಕಬೇಕು. ಎಷ್ಟು ಥಿಯೇಟ್ರ್ಗಳು ಕ್ಲೋಸ್ ಆಗ್ತದೆ ಹೇಳಿ? ಸಿಂಗಲ್ ಥಿಯೇಟ್ರು ಹೋದರೆ ದೊಡ್ಡ ದುರಂತ. ಸಿಂಗಲ್ ಥಿಯೇಟರ್ ನೋಡೋವಂಥ ಆಡಿಯನ್ಸೇ ಬೇರೆ ಇದ್ದಾರೆ. ಇವತ್ತು ನೋಡಿ, ಮಧ್ಯಾಹ್ನ ಯಾವುದೋ ಮೀಟಿಂಗ್ ಕೂತ್ಕೊಂಡಾಗ ಯಾವುದೋ ವಿಚಾರಕ್ಕೆ ನಾವು ಯಾವುದೋ ಒಂದು ಫಂಕ್ಷನ್ ಮಾಡಬೇಕು, ಚಿತ್ರರಂಗ 3 ದಿನ ಬಂದ್ ಮಾಡಬೇಕು ಅಂದಾಗ, ಏನು ಬಂದ್ ಮಾಡೋ ಸರ್, ಈಗಲೇ ಥಿಯೇಟ್ರ್ಗಳು ಬಂದ್ ಮಾಡೋಕೆ ಕೂತಿದ್ವಿ, ಥಿಯೇಟ್ರಿಗೆ ಫೀಡಿಂಗೇ ಇಲ್ಲ. ಎಷ್ಟು ನೋವಾಯ್ತದೆ ಮಧ್ಯಾಹ್ನ ಸರ್ ಮೀಟಿಂಗಲ್ಲಿ. ಒಬ್ಬ ಥಿಯೇಟ್ರ್ ಓನರು 3 ಥಿಯೇಟ್ರ್ ನಡೆಸ್ತಾರೆ, ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿದ್ದಾನೆ. ಥಿಯೇಟ್ರಿಗೆ ಫೀಡಿಂಗ್ ಇಲ್ಲ, ಅನ್ನ ಊಟ ಇಲ್ಲ. ಏನು 3 ದಿನ ಬಂದ್ ಮಾಡೋದು, 3 ದಿನ ಮಾಡಿ 30 ದಿನ ಮಾಡೋ ಒಂದೇ ಪಿಕ್ಚರ್ ಫೀಡಿಂಗ್ ಇಲ್ಲ ಅಂತಾರೆ. ಈಗ ತಮಿಳು ತೆಲುಗು ಕೊಡ್ಬೋದಲ್ಲ, ಎಲ್ಲೂ ಸಿನಿಮಾ ಇಲ್ಲ ಸರ್. ಎಲ್ಲ ಅಲ್ಲೂ ನಮ್ಮದೇ ಅಲ್ಲೂ ಪ್ರಾಬ್ಲಮ್ ಇದೆ. ಬಟ್ ಗೊತ್ತಾಗ್ತಾ ಇಲ್ಲ ನಮಗೆ. ಬೇರೆ ಅಕ್ಕಪಕ್ಕದಲ್ಲೇ ಕಾಣ್ತಾ ಇದೆ. ಜನ ಸಿನಿಮಾ ನೋಡುವಂಥ ಟೇಸ್ಟ್ ಚೇಂಜ್ ಆಗಿದೆ. ಆದರೂ ಕೂಡ ಒಳ್ಳೆ ಸಿನಿಮಾ ಹೋಗೋದು ಹೀರೋ ಬೇಸ್ ಸಿನಿಮಾ. ನಮ್ಮ ಕನ್ನಡ ಇಂಡಸ್ಟ್ರಿ ಹೀರೋ ಬೇಸ್. ಹಂಗಂದ್ರೆ ಹೊಸ ಸಿನಿಮಾ ಓಡೋಲ್ಲ ಅಂತಲ್ಲ. ನಾನೆಲ್ಲ ಹೊಸಬ್ರಿಗೆ ನಾನು ಸಿನಿಮಾ ಮಾಡ್ತಾಯಿದ್ದೆ, ಕರೆಕ್ಟಾ? ಆದಷ್ಟು 2 ಸಿನಿಮಾ ಬಂದಾಗ ಚಿತ್ರದ ಚಟುವಟಿಕೆ ಜಾಸ್ತಿ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಅದು ತಮಗೂ ಗೊತ್ತಿ ವಿಚಾರ. ನಂದೇ ಮಿಸ್ಟೇಕ್ ಇದೆ, ದಯವಿಟ್ಟು ಹೇಳಿ, ನಾನು ಕರೆಕ್ಷನ್ ಮಾಡ್ಕೊತೀನಿ ದಯವಿಟ್ಟು, ಅಲ್ವಾ ಸರ್? ಹಾಂ, ಅದನ್ನೇ ಹೇಳಿದ್ದು, ವರ್ಷಕ್ಕೆ 2 ಸಿನಿಮಾ. ಅದನ್ನೇ ಕೇಳಿದೆ, ಸ್ಟಾರ್ ಸಿನಿಮಾನೇ ಅಂತ ಹೇಳ್ತಾರೆ. ಅದನ್ನು ಕ್ಲಿಯರ್ ಹೆಸರು ಹೇಳಿಲ್ಲ ಅಷ್ಟೇ. ದೊಡ್ಡ ಹೀರೋಗಳು ನಮ್ಮ 4-5 ಜನ ಹೀರೋಗಳು 2 ಸಿನಿಮಾ ಮಾಡಿದ್ರೆ ಎಲ್ಲ ಸರ್. ಈಗ ಇವ್ರದೇ ಅಂತ ಹೇಳ್ತಾರೆ ಥಿಯೇಟ್ರದ್ದು ಕೇಳಿ. ಈಗ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ರೆ ಆದರೂ ಇನ್ನೊಂದು ಥಿಯೇಟ್ರ್ ಮಾಡ್ತಾರೆ. ಏನು ಸರ್, ಇವರು ಒಂದು ಥಿಯೇಟ್ರದ್ದು ಡಬಲ್ ಮಾಡ್ತಾರೆ, ಮುಂದೆ ಸೀಟ್ದು. ಸರ್ ಸ್ಕ್ರೀನ್ ಎಲ್ಲಿ? ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಸರ್, ಮಲ್ಟಿಪ್ಲೆಕ್ಸ್ ಆಗಿದೆ. ಸಿಂಗಲ್ ಸ್ಕ್ರೀನ್ ಯಾಕೆ ಹೋಗ್ಬೇಕು ಸರ್? ನನ್ನ ಜೊತೆ ನಾನೇ ಕರ್ಕೊಂಡು ಹೋಗ್ತೀನಿ, ಬನ್ನಿ ಸರ್. ಬೆಂಗಳೂರಲ್ಲಿರೋ ಎಲ್ಲ ಥಿಯೇಟರ್ಗಳಲ್ಲಿ ನಾನೇ ಟಿಕೆಟ್ ತಗೊಳ್ತೀನಿ, ಹೋಗೋಣ ಬನ್ನಿ ಸರ್. ನೀವು ಅರ್ಧ ಗಂಟೆ ಕುತ್ಕೊಳ್ಳಿ ಸರ್. ನೋಡ ಸರ್, ಈಗ ಒಂದು ನಿಮಿಷ ಸರ್. ಸರ್, ಈಗ ಸರ್ ಎಲ್ಲ ಅದರಲ್ಲಿ ಸ್ವಲ್ಪ ಇದೆ, ಅದು ಮಾಡ್ಕೋಬೇಕು. ತಾವು ಹೇಳಿದ ಪಾಯಿಂಟು ತಾವು ಪಾಯಿಂಟ್ ಅರ್ಥ ಮಾಡ್ಕೊಂಡು ಸರ್. ಯು ಫರ್ಗೆಟ್ ಅಬೌಟ್ ಬೆಂಗಳೂರು ಕೆಲವು ಸೀಟ್ರು. ವಾಟ್ ಎ BC ಸೆಂಟರ್ ಸರ್? BC ಸೆಂಟರ್ ನಾನು ಸರ್, BC ಸೆಂಟರ್ಗೆ ನಾನೇ ಥಿಯೇಟರ್ಗಳ ಬಗ್ಗೆ ಸರಣಿ ಬರ್ತೀನಿ. BC ಸೆಂಟರ್ಗಳು ಕೂಡ ಇವತ್ತು ಅಟ್ಲೀಸ್ಟ್ ಬೆಂಗಳೂರಲ್ಲಿ ನಿಮ್ಗೆ ಏನು ಈ ಕೋವಿಡ್ ನಂತರ ತ್ರಿವೇಣಿನ ಅಕ್ಕಪಕ್ಕ ಇದಲ್ಲ, ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರು. ನೀವು ಈ ಸರೌಂಡಿಂಗ್ ಬಿಟ್ಟು ನೀವು ಒಂದ್ಸಲ ಹೋಗಿ ಸರ್. ನೀವು ಸಿನಿಮಾ ನೋಡ್ಬೇಕು. ಈಗ ಒಂದು ಯಾವುದೋ ಸಿನಿಮಾ ಥಿಯೇಟ್ರ್ ನಡಿಬೇಕು ಅಂದರೆ ಅಲ್ಲಿ ಸಿನಿಮಾ ಚಿತ್ರ ನಡೀತಾ ಇದ್ರೆ ಓಕೆ. ಅಲ್ಲಿ ಇರೋ ಎಂಪ್ಲಾಯೀಸ್ ಸಂಬಳ ಕೊಡೋಕ್ಕಾಗಲ್ಲ ಅವ್ರಿಗೆ. ಸಿನಿಮಾದಲ್ಲೂ ಕೂಡ ಸೂಪರ್ ಆಗಿರೋ ಸಿನಿಮಾದಲ್ಲೂ ಕೂಡ ಥಿಯೇಟ್ರ್ ವ್ಯವಸ್ಥೆ ಬದಲಾಗಿದೆ. ಅಲ್ಲ, ಅದು ಕರೆಕ್ಟ್ ಪಾಯಿಂಟ್. 1,000 ರೂಪಾಯಿ ಕೊಟ್ಟು 1,000 ರೂಪಾಯಿ ಖರ್ಚು ಮಾಡಿ ಮಲ್ಟಿಪ್ಲೆಕ್ಸ್ ಹೋಗೋರು 200 ರೂಪಾಯಿ ಖರ್ಚು ಮಾಡಿ ಅದೇ ಥಿಯೇಟ್ರಿಗೆ ಸಿಂಗಲ್ ಥಿಯೇಟರ್ ಬರೋಕ್ಕೆ ಸಮಸ್ಯೆ ಇಲ್ಲ, ದುಡ್ಡು ಸಮಸ್ಯೆ ಇಲ್ಲ. ಹೋದ್ರೆ ಅಲ್ಲಿ ಥಿಯೇಟರ್ ಬೇಸಿಕ್ ಫೆಸಿಲಿಟಿ ಇರಬೇಕು, ಅಮ್ಯುನಿಟೀಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಏನಾಗುತ್ತೆ ಅಂದ್ರೆ ಸರ್, ನಾವು ಏನೇ ಹೇಳ್ಬೋದು ಬರೀಬೋದು, ಫೈನಲಿ ನಿಮ್ಮ ಡಿಸಿಷನ್ ಇರುತ್ತೆ. ಇಂಡಸ್ಟ್ರಿಯಲ್ಲಿ ನಿಮ್ಮದು ಡಿಸಿಷನ್ ಇರುತ್ತೆ. ನೀವು ಕೋವಿಡ್ ಟೈಮಲ್ಲೇ ಇದು ಮಾಡಿದ್ವಿ ನಾವು. ಇಂಡಸ್ಟ್ರಿ ಅದು ಇದು ಅಂತ ಬಂದಾಗ ಹೀರೋಗಳದ್ದು ಪೇಮೆಂಟ್ ಕಡಿಮೆ ಮಾಡಿಸಿ ಇಂಡಸ್ಟ್ರಿಯಾಗಿ
ಪಕ್ಕದಲ್ಲಿ ನೀವು ತೆಲುಗು ಈಗ ಏನೋ ಕೇಳಿದ್ವಿ ನೀವು ಆಕ್ಷನ್ ಟೇಕ್ ಪ್ಲೇಸ್ ಮಾಡಲಾ? ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಟಿ ವಿ ಮಾಧ್ಯಮದವರಿಗೆ ಮೊದಲನೇ ಸ್ವಾಗತ ಬಯಸುತ್ತಾ, ನಾವು ಇವತ್ತು ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದ ವಿಚಾರ, ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಭಾಳ ವರ್ಷಗಳ ಭಾಳ ನಮ್ಮ ಒತ್ತಡ ಇತ್ತು. ಇದು ಏನು ಇವತ್ತು ಮಾಡ್ತಾ ಇದ್ದೀವೋ ಇದು ಕಂಟಿನ್ಯೂ ಆಗ್ತಾ ಇದೆ. ಒಂದು ಉಚಿತ ಆರೋಗ್ಯ ತಪಾಸಣೆ, ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರ ಮಾಡಬೇಕು ಅಂತ ಭಾಳ ಜನಗಳು ನಮ್ಮ ಮೆಂಬರ್ಸ್ಗಳದ್ದು ಎಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಾವೆಲ್ಲ ಆಫೀಸ್ ಬೇರೆಯವರು ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿಕೊಂಡು ಇದನ್ನು ಎಲ್ಲರಿಗೂ ಅನುಕೂಲ ಆಗಲಿ, ಇರೆಸ್ಪೆಕ್ಟಿವ್ ಆಫ್ ಇದು ಎಲ್ಲ ಅಂಗಸಂಸ್ಥೆಗಳಿಗೆ, ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ಛಾಯಾಗ್ರಹ ಸಂಘ, ನಿರ್ದೇಶ ಸಂಘ ಆ್ಯಂಡ್ ಇನ್ನಿತರ ಎಲ್ಲ ಅಂಗಸಂಸ್ಥೆ, ತೆಲುಗು ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ನು, ಸಂಬಂಧಪಟ್ಟ ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು, ಇನ್ಕ್ಲೂಡಿಂಗ್ ಟಿ ವಿ ಅಸೋಸಿಯೇಷನ್ನು, ಇನ್ಕ್ಲೂಡಿಂಗ್ ಮಾಧ್ಯಮ ಮಿತ್ರರು, ಪತ್ರಿಕಾ ಮಿತ್ರರು, ಎಲ್ಲರಿಗೂ, ನಾಟ್ ಓನ್ಲಿ ಫಾರ್ ಇದು ನಮ್ಗೆ ಸಂಬಂಧಪಟ್ಟ ಚಿತ್ರ ಅಂದರೆ ನೀವು ಕೂಡ ನಮ್ಮ ಪಾರ್ಟ್ ಆಫ್ ಅವರ್ ಫಿಲಮ್ ಇಂಡಸ್ಟ್ರಿ, ಪತ್ರಿಕೋದ್ಯಮ, ಪತ್ರಿಕಾ ಸಂಬಂಧಪಟ್ಟವರು, ಮಾಧ್ಯಮ ಮಿತ್ರರು, ಎಲೆಕ್ಟ್ರಾನಿಕ್ ಮೀಡಿಯರು, ಪ್ರತಿಯೊಬ್ಬರೂ ಕೂಡ ಅನುಕೂಲ ಆಗಿದೆ ಅಂತ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ತುಂಬ ಒಂದು ಜವಾಬ್ದಾರಿಯುತವಾಗಿ ತೊಗೊಂಡು ಆಮೇಲೆ ಪದಾಧಿಕಾರಿಗಳ ನಮ್ಮ ಕುಟುಂಬದವರು ಕೂಡ ಕರ್ಕೊಂಬಂದ್ರೆ ಏನು ಅಭ್ಯಂತರ ಇಲ್ಲ. ಯಾಕಂದರೆ ಇದು ಒನ್ ಆಫ್ ಇಟ್ಸ್ ಕೈಂಡ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಲಾಸ್ಟ್ ಒಂದು ಸಲ ನಮ್ಮ ಫಿಲಮ್ ಚೇಂಬರ್ದ ಒಬ್ಬರು ಮಾಜಿ ಸೆಕ್ರೆಟರಿಗಳಾದ ಉಪಾಧ್ಯಕ್ಷರಾದ ಅಶೋಕ್ ಅವರು ಕಾಲೇಜಲ್ಲಿ ನೋಡಿದ್ವಿ. ನಾವು ಅಶೋಕ್ ಇನ್ಸ್ಟಿಟ್ಯೂಷನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ತುಂಬ ಚೆನ್ನಾಗಿತ್ತು. ಎಷ್ಟು ಜನ ದೇ ಟುಕ್ ದಿ ಫೆಸಿಲಿಟೀಸ್ ಅಂದರೆ, ಆ್ಯಂಡ್ ಅವರಿಗೆ ಅಲ್ಲೇ ಸ್ಪಾಟಲ್ಲೇ ಎಲ್ಲ ಚೆಕ್ ಮಾಡಿಸಿ ಬ್ಲಡ್ ಆಗಲಿ, BP ಹೇಳ್ತೀನಿ ಸಿಗರ್ ಎಲ್ಲ ಮತ್ತೆ ಅವತ್ತು ತುಂಬ ನಮಗೆ ಖುಷಿ ಆಯಿತು. ಅದು ಬಂದು ನಾನು ಎಲ್ರಿಗೂ ಹೇಳಿದೆ, ನೋಡಿ ಇಂಥದ್ದೊಂದು ಆಗಿ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿದಾಗ ನಮ್ಮೆಲ್ಲ ಪದಾಧಿಕಾರಿಗಳು, ಸುಂದರಾಜ್ ಅವರು, ಗಿರೀಶ್ ಅವರು, ವೆಂಕಟೇಶು, ಪ್ರಮೀಳಾ ಜೋಶಾಯಿ, ನಮ್ಮ ಜೈಸಿನ್ ಮುಸ್ರಿ, ನಮ್ಮೆಲ್ಲ ಪದಾಧಿಕಾರಿಗಳು, ಕರಿಸುಬ್ಬು, ಎಲ್ಲ ನಮ್ಮ ನರಸಿಂಹಲು ಕೇಳಿದ್ರೆ ಭಾಳ ಖುಷಿಯಿಂದ ಒಪ್ಕೊಂಡ್ರು. ಇದು ಮಾಡೋದು ಒಳ್ಳೆ ಅರ್ಥಪೂರ್ಣವಾದ ಕಾರ್ಯಕ್ರಮ, ಇದನ್ನು ಮಾಡಿ ನಮ್ಮ ಮೆಂಬರ್ಸ್ ಒಳ್ಳೆಯದಾಗುತ್ತೆ. ಇವತ್ತಿನ ಆರೋಗ್ಯದ ಬಗ್ಗೆ ಭಾಳ ಕಾಳಜಿದೆ, ಎಷ್ಟು ಕಷ್ಟ ಇದೆ, ಇವತ್ತಿನ ಆಸ್ಪತ್ರೆಗಳಲ್ಲಿ ಯಾವ ಥರ ಆಗ್ತಾಯಿದೆ ಅನ್ನೋ ಗೊತ್ತು. ಇದರಿಂದ ಇನ್ಕ್ಲೂಡಿಂಗ್ ನಮ್ಮ ಹಾರ್ಟ್ ಸರ್ಜರಿಗೆ ಕೂಡ ಅನುಕೂಲ ಆಗೋ ಥರ ಒಂದು ರೂಟ್ ಮ್ಯಾಪ್ ಹಾಕ್ಕೊಡುವಂಥದ್ದು ಗೊತ್ತಿದೆ. ನೋಡಿ, ನಾನು ಇದೆಲ್ಲ ಒಂದು ಬೇಗ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಈ ಉಚಿತ ಆರೋಗ್ಯ ತಪಾಸಣೆ, ಶಸ್ತ್ರಚಿಕಿತ್ಸಾ ಮತ್ತು ರಕ್ತದಾನ ಶಿಬಿರವನ್ನು ದಿನಾಂಕ 9/6/2024 ಭಾನುವಾರ, ಮುಂದಿನ ಸ್ಥಳ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಇಲ್ಲಿ ನಮ್ಮ ಇದರಲ್ಲೇ ಎಲ್ಲ ಸುತ್ತಮುತ್ತ ಎಲ್ಲ ಕೆಳಗಡೆ ನಾವು ಗಾಡ್ರೇಜ್ ಕಂಪ್ನಿ ಇದರ ಜಾಗದಲ್ಲಿ ಇಲ್ಲೇ ವಿಕೆಟ್ ಮಾಡಿಸೋದು. ಒಂದು 5-6 ಬಸ್ಗಳು ಬರ್ತವೆ. ಅದನ್ನು ವ್ಯವಸ್ಥೆ ಮಾಡುವಂಥ ಕೆಲಸ ಭಾಳ ಪ್ರೊಫೆಷನಲ್ಲಾಗಿ ಕಾರ್ಪೊರೇಟರಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು. ಒಂದು ಒಳ್ಳೆಯ ನೋಡಿ, ಬಿ ಪಿ ಆ್ಯಂಡ್ ಶುಗರ್ ಚೆಕಿಂಗು, ಐ ಸ್ಕ್ಯಾನಿಂಗು, ಕಣ್ಣಿನ ಶಸ್ತ್ರಚಿಕಿತ್ಸೆ, ಕಣ್ಣಿನ ಸ್ಪೆಕ್ಟಿಕಲ್ಸು, ಕ್ಯಾನ್ಸರ್ ಪತ್ತೆ, ಹೃದಯ ತಪಾಸಣೆ, ECG ಮಾತು ಮತ್ತು ಶ್ರವಣ ತಪಾಸಣೆ, ದಂತ ತಪಾಸಣೆ, ಅಂಡವಾಯು ಮತ್ತು ಪೈಲ್ಸ್ ತಪಾಸಣೆ, ಹರ್ನಿಯಾ ಮತ್ತು ಪೈಲ್ಸ್ ಸರ್ಜರಿ, ರಕ್ತದಾನ ಶಿಬಿರ, ಆಯುರ್ವೇದ ಸಲಹೆ ಮತ್ತು ಔಷಧ, ಡರ್ಮಟಾಲಜಿ, ಇನ್ನಿದ್ರೆಲ್ಲ ಇನ್ನೂ ಬೇರೆ ಬೇರೆ ಇಕೋನೋ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀವಿ. ಫಸ್ಟ್ ನಮ್ಮಲ್ಲಿ ಎಲ್ಲ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ವಾಲಂಟಿಯರ್ಲಿ ದೇ ಕಮ್ ಫಾರ್ವರ್ಡ್ ಆ್ಯಂಡ್ ದೇ ವಾಂಟ್ ಟು ಗಿವ್ ಹೆಲ್ಪ್ ಟು ದಿ ಇಂಡಸ್ಟ್ರಿ ಅನ್ನೋ ವಿಚಾರ ಬಂದಾಗ ನಾವು ಭಾಳ ಖುಷಿಯಾಗಿ ನೋಡಿ, ಬ್ಲಡ್ ಡೊನೇಷನ್ ಆಗಲಿ, ಐ ಸ್ಕ್ರೀನಿಂಗ್ ಆಗಲಿ, ಸರ್ಜರಿ, ಸ್ಪೆಕ್ಟಿಕಲ್ಸು, ಸ್ಪೀಚು, ಹಿಯರಿಂಗು, ಸ್ಕ್ರೀನಿಂಗು ಫಾರ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ECG, ಗಿನಕಾಲಜಿ ಫಾರ್ ವುಮನ್ನು, ಜನರಲ್ ಸರ್ಜರಿ, ಡೆಂಟಲ್ ಚೆಕಪ್ಪು, ಜನರಲ್ ಹೆಲ್ತ್ ಚೆಕಪ್ ಆ್ಯಂಡ್ ಎಲ್ಲ ಥರದ್ದು ಟ್ರಸ್ಟ್ ಆ್ಯಂಡ್ ಫ್ರೀ ಮೆಡಿಸಿನ್ಸ್ ಫಾರ್ ನೀಡಿ ಪೀಪಲ್. ಫ್ರೀ ಮೆಡಿಸಿನ್ ಕೂಡ ಒಂದು ಮಾಡ್ಕೊಂಡಿದ್ದೀವಿ ಸರ್. ಇದಕ್ಕೆ ತಮ್ಮದೆಲ್ಲ ಸಹಕಾರ ಭಾಳ ಆಗುತ್ತೆ. ಅಂದರೆ ಪಬ್ಲಿಸಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಅನುಕೂಲ ತೊಗೋಬೇಕು ಅನ್ನೋ ಉದ್ದೇಶದಿಂದ ತಾವು ಮಾಧ್ಯಮ ಮಿತ್ರರಿಗೆ ಕರೆದು ಪತ್ರಿಕಾಗೋಷ್ಠಿ ಮಾಡಿ ಹೇಳಬೇಕು ಅನ್ನೋ ಉದ್ದೇಶ ಕರೆದು ಅದಕ್ಕೆ ತಾವು ಸಹಕಾರ ಕೊಟ್ಟ ಪಕ್ಷದಲ್ಲಿ ಇದು ಒಂದು ಸಕ್ಸಸ್ಫುಲ್ ಆದರೆ ಪ್ರತಿ ವರ್ಷವೂ ಕೂಡ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಕೂಡ ನಾವು ವಾಣಿಜ್ಯ ಮಂಡಳಿ ಮಾಡಬೇಕು ಅಂತಿದ್ವಿ. ಯಾಕಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೆಲ್ತ್ ಕಾನ್ಷಿಯಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟು ದ ಪೀಪಲ್. ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಎಲ್ಲ ನಿರ್ಮಾಪಕರು, ವಿತರಕರು ಎಷ್ಟೋ ಜನ ನಮ್ಮ ಸಿನಿಮಾಗಳಲ್ಲಿ ಸಾಕಷ್ಟು ಸೇವೆ ಮಾಡಿ ತುಂಬ ಕಷ್ಟಪಟ್ಟು ಇವತ್ತು ಆಸ್ಪತ್ರೆಗಳಲ್ಲಾಗ ಖರ್ಚು ವೆಚ್ಚವನ್ನು ಬರ್ಸೋಕ್ಕಾಗದವ್ರಂತೂ ಕೂಡ ಇದ್ದಾರೆ. BP ಶುಗರ್ ಅಂಥವ್ರಿಗೆ ಅನುಕೂಲ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಮತ್ತೊಮ್ಮೆ ಹೇಳ್ತೀನಿ. ಜೂನ್ 9ನೇ ತಾರೀಕು ಭಾನುವಾರ, ಸೆಕೆಂಡ್ ಸಂಡೇ, ಎಲ್ಲ ಇವನು ಇನ್ಕ್ಲೂಡಿಂಗ್ ಒಕ್ಕೂಟ ಕೂಡ ಚಿತ್ರರಂಗದ ಸಂಬಂಧಪಟ್ಟ ಎಲ್ಲ ಅಂಗಸಂಸ್ಥೆಗಳಿಗೆ ಹಾರ್ಟ್ಲಿ ವೆಲ್ಕಮ್. ಅವರು ಬಂದು ಇದರ ಸದುಪಯೋಗ ಪಡ್ಕೊಂಡು ಇನ್ಕ್ಲೂಡಿಂಗ್ ದ ಫ್ಯಾಮಿಲಿ ಬಂದರೂ ಕೂಡ ನಾವು ಅದಕ್ಕೆ ಮಾಡೋಂಥ ವ್ಯವಸ್ಥೆ, ಆವತ್ತಿನ ದಿನ ಎಲ್ಲ ಊಟದ ವ್ಯವಸ್ಥೆ ಕೂಡ ನಾವು
ಪ್ರೊಫೆಷನಲ್ ಆಗಿ ನಮ್ಮ ಎಲ್ಲ ಆಫೀಸ್ ಪೇರ್ಸ್ ನಿಂತು ಮಾಡಿದ್ದಾರೆ. ಅದಕ್ಕೆ ತಮ್ಮ ಸಹಕಾರ ಕೊಡಲಿ ಅನ್ನೋ ದೃಷ್ಟಿಯಿಂದ ಈ ಪ್ರೆಸ್ ಮೀಟ್ ಕರೆದಿದ್ದೀನಿ. ಇದನ್ನು ದಯವಿಟ್ಟು ಪ್ರತಿಯೊಬ್ಬರು ತಲುಪಿಸುವಂಥ ಕೆಲಸ ಜವಾಬ್ದಾರಿ ನಿಮ್ಮ ಮೇಲೆ ಕೊಡ್ತೀವಿ. ನಾವು ಕೂಡ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ. ಇಲ್ಲ ಅದು ಒಂದೊಂದು ಡಿಪಾರ್ಟ್ಮೆಂಟ್ ಇಲ್ಲ ಮೊನ್ನೆ ಮಾಡಿದಾಗ ಹತ್ತಿರ ಆಲ್ಮೋಸ್ಟ್ 1,500 ಪೇಪರ್ ಮಾಡಿದ್ರು. 1,500 ಜನಕ್ಕೆ ಮಾಡಿದ್ರು. 1,500-2,000 ಜನ ನಾನು ಮಾಡಿದ್ದು ಕಣ್ಣಾರ ನೋಡಿದೆ. ಅದಕ್ಕೆ ಬಸ್ ಸಪ್ರೇಟ್ ಇರುತ್ತೆ. ಅದಕ್ಕೆ 2 ವಿಂಗ್ ಮಾಡಿದ್ದೀವಿ. ಐ ಚೆಕಪ್ ಅಂದರೆ 2 ಇರೋದು, 2 ಇರ್ತಾರೆ, 2-3 ಜನ ಡಾಕ್ಟ್ರುಗಳು. ಅದರಿಂದ ಏನು ತೊಂದರೆ ಇಲ್ಲ. ಭಾಳ ಪ್ರೊಫೆಷನಲಾಗಿ ಏನು ಬೇಕು ಅನ್ನೋದು ವ್ಯವಸ್ಥೆ ಮಾಡಿದ್ದೀವಿ. ಸಕ್ಸಸ್ಫುಲ್ ಆಗತ್ತೆ ಇದು ಅಂತ ನನ್ನ ಅನಿಸಿಕೆ. ಇದು ಅದಕ್ಕೆ ತಮ್ಮ ಪಾತ್ರ ಕೂಡ ಬಹುಮುಖ್ಯವಾದ್ದು. ಇದು ಯಾವ ಥರ ಪಬ್ಲಿಸಿಟಿ ಕೊಡ್ತೀವಿ ನೋಡಿದ್ರೆ ಇದು ಆದ ಪಕ್ಷದಲ್ಲಿ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಂಗೆ ಭಾಳ ಜನ ಖುಷಿ ಈಗಾಗಲೇ ಫೋನ್ ಮಾಡಿ ಕೇಳ್ತಾಯಿದ್ದಾರೆ, ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಸರ್, ನಮ್ಗೆ ಅನುಕೂಲ ಆಗಲಿ ಅಂತ. ಅದನ್ನು ತಿಳಿಸೋಕ್ಕೆ ಅಂತ ಅದಕ್ಕೂ ಕೂಡ ಅವರು ಅಗತ್ಯ ಇದ್ದ ಪಕ್ಷದಲ್ಲಿ ಒಂದು ಮಾಡ್ರೇಟ್ ಇದರಲ್ಲಿ ಹೆಲ್ಪ್ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ. ಇಲ್ಲಿ ಕೆಳಗಡೆ ನಮ್ಮ ಫುಲ್ಲು ಖಾಲಿ ಇರುತ್ತೆ. 3 ಬಸ್ಸು 4 ಬಸ್ ನಿಂತ್ಕೊಳ್ಳುತ್ತೆ. ರೋಡ್ ಬ್ಲಾಕ್ ಮಾಡ್ಕೊತೀವಿ, ಪರ್ಮಿಷನ್ ತೊಗೊಂತೀವಿ, ಕಾರ್ಪೊರೇಷನ್ ಪರ್ಮಿಷನ್. ಇಲ್ಲಿಂದ ಪೂರ ಅವತ್ತು ಒನ್ ವೇ ಟ್ರಾಫಿಕ್ ಇರಲ್ಲ, ಪರ್ಮಿಷನ್ ಹಾಕಿದ್ದೀವಿ. ಅದರಿಂದ ಎಲ್ಲ ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಯಾರಿಗೇನು ತೊಂದರೆ ಆಗಲ್ಲ. ಈಗ ಅಂಡರ್ ಬ್ರಿಡ್ಜ್ ಕೆಳಗೆ ನೆರಳು ಕೂಡ ಇದೆ. ಅವ್ರು ಬಂದವರಿಗೆ ಕೂರುವಂಥ ವ್ಯವಸ್ಥೆ ನಮ್ಮ ವಾಣಿಜ್ಯ ಮಂಡಳಿಗೆ ಜಾಗ ಇದೆ. ಈ ಕಡೆ ಒಳಗೆ ಬಂದು ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಆ ವ್ಯವಸ್ಥೆನ ಕೂಡ ಇವ್ರು ಮಾಡೋದು. ಬೆಳಗ್ಗೆ 9 to 2 ಬೆಳಗ್ಗೆ 9ರಿಂದ 3 ಗಂಟೆ ತನಕ ಮಾಡ್ತೀವಿ. 9 to 2. ಯಾರಿಗಾರ ಏನೋ ಡೌಟ್ ಇದ್ದರೆ ನಮ್ಮ ಸೆಕ್ರೆಟರಿಗಳ ನಂಬರ್ ಇರ್ತವೆ, ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅದನ್ನು ಅವ್ರಿಗೇನು ಮಾಹಿತಿಗಳು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ವಾಣಿಜ್ಯ ಮಂಡಳಿ ಲ್ಯಾಂಡ್ಲೈನ್ ಇದೆ, ಅದನ್ನು ಕೂಡ ನಾವು ಅನೌನ್ಸ್ ಮಾಡ್ತಾಯಿದ್ದೀವಿ. ಪೇಪರ್ 2 ಕೂಡ ಕೊಡ್ತೀವಿ. ಪೇಪರ್ 2 ಓನ್ಲಿ ಫಾರ್ ಮೆಂಬರ್ಸ್ ಅಂತ. ಐ ಡಿ ಕಾರ್ಡನ್ನು ಇನ್ಸಿಸ್ಟ್ ಮಾಡ್ತೀವಿ. ಸ್ಪಾಟ್ ಬಂದ ಪಕ್ಷದಲ್ಲಿ ಏನು ತೊಂದರೆ ಇಲ್ಲ, ಗೊತ್ತಿರೋ ವಿಚಾರಗಳು. ಸುಮ್ಮನೆ ಯಾರು ಆರೋಗ್ಯ ತಪಾಸಣೆ ಪ್ರೆಸೆಂಟ್ ಇರ್ತಲ್ಲ ಸರ್, ಅವರು ವಿಂಗಲ್ಲಿ ಮಾಡೋಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಸರ್. ಬಟ್ ವೆಲ್ ಆರ್ಗನೈಸ್ ಮಾಡ್ತೀವಿ ಸರ್. ಐ ವಿಲ್ ಟ್ರೈ ಯುವರ್ ಬೆಸ್ಟ್ ಟು ಗಿವ್ ಎ ಗುಡ್ ಸರ್ವಿಸ್ ಫಾರ್ ವಿಚ್ ವಿ ನೀಡ್ ಎ ಸಪೋರ್ಟ್ ಫ್ರಮ್ ದಿ ಮೀಡಿಯಾ ಆ್ಯಂಡ್ ಅವರ್ ಮೆಂಬರ್ಸ್ ಆಫ್ ಆಲ್ ಸೆಕ್ಟರ್ಸ್. ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬ್ಯೂಟ್ರು, ಕ್ಯಾಮ್ರಾ ಅಸೋಸಿಯೇಷನ್ನು, ನಿರ್ದೇಶಕ, ಪ್ರತಿಯೊಬ್ಬರು ಕೂಡ ಅವರು ಕೂಡ ವಾಲಂಟ್ರಿಯಾಗಿ ಮಾಡೋಂಥ ಕೆಲಸ. ಇದು ನಮ್ಮದು ಅಂತಲ್ಲ, ನಮ್ಮದು ಅಂದ್ಕೊಂಡು ಬಂದರೆ ಖಂಡಿತವಾಗಲೂ ಇದು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಶಿಬಿರ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇದೆಲ್ಲ ಕನ್ನಡಕಗಳೆಲ್ಲ ನಾವು ಫ್ರೀ ಕೊಡ್ತಾ ಇದ್ದೀವಿ. ಯಾರು ಬಂದು ಅಲ್ಲೇ ಸ್ಪಾಟ್ನಲ್ಲೇ ಚೆಕ್ ಮಾಡಿ ಉಚಿತ ಚಿಕಿತ್ಸೆ ಹಾಗೂ ಉಚಿತ ಕನ್ನಡಕಗಳು ಅಲ್ಲೇ ಸ್ಪಾಟಲ್ಲೇ ಕೊಡ್ತೀವಿ. ಅದರಿಂದ ಇದು ಏನೋ ಮಾತಾಡೋದು ನಾವು ಮಾತಾಡಿದ್ದು ಅದನ್ನ ನಾನು ಮಾತಾಡಿದ್ದೀನಿ. 2 ಮಾತಾಡಿದ್ದು ನಮ್ಮ ಸುಂದರಾಜರು ಮಾತಾಡ್ತಾರೆ. ನಮಸ್ತೆ. ನಂತರ ರಿವ್ಯೂ ಬರೀತಾರೆ ಅಂತಂದ್ರು. ನೀವು ಅದೇ ಪಕ್ಕದ ಲ್ಯಾಂಗ್ವೇಜ್ನವರು ವಿರುದ್ಧ PVR ವಿರುದ್ಧ ಎದ್ದು ಕುತ್ಕೊಂಡು ಒಂದು ಸಿನಿಮಾ ವಿಚಾರವಾಗಿ ಸಿನಿಮಾ ಇಂಡಸ್ಟ್ರಿ ಪ್ರಾಬ್ಲಮ್ ಆಗಿದ್ದಕ್ಕೆ ಇಲ್ಲಿ ಕೇರಳದಲ್ಲಿ ಸೇಮ್ ನಿಮ್ಮ ಆಂಧ್ರದಲ್ಲಿ ಆಕ್ಟಿವ್ ಪ್ರೊಡ್ಯೂಸರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೀರೋಗಳು ಪೇಮೆಂಟ್ ಕಡಿಮೆ ಮಾಡ್ತೀರಾ ಇಲ್ವ ಅಂತ ಕುತ್ಕೊಂಡ್ರು ಅವರು. ಇದು ಈ ಹಿಡಿತ ಇದೆಯಾ ಇದು ಅಂತ ಕನ್ನಡದಲ್ಲಿ? ಅದೆಲ್ಲೋ ಒಂದು ಚೂರೆಲ್ಲ ಮೂಲೆಯಲ್ಲಿ ಸ್ವಲ್ಪ ಇದಾಗಿದೆ, ಒಪ್ಕೋಬೇಕು. ನಾವು ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಬಾರ್ದು ಸರ್, ಆರ್ಗ್ಯುಮೆಂಟ್ ಮಾಡಬಾರ್ದು. ಐ ಡೋಂಟ್ ವಾಂಟ್ ಟು ಆರ್ಗ್ಯೂ ಸರ್, ಐ ಡೋಂಟ್ ಆರ್ಗ್ಯೂ ಅಬೌಟ್ ದಿಸ್ ಕ್ವಶನ್ ಸರ್. ಇಟ್ ರಿಕ್ವೈರ್ಸ್ ಸಾಲಿಡ್ ರೈಟ್ ಇರಬೇಕು. ಸಾಲಿಡ್ ಅಂದರೆ ಯೂನಿಟಿ ವಿತ್ ದಿ ಎಕ್ಸಿಬ್ಯೂಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್. ಗಟ್ಟಿಯಾಗಿ ನಿಂತರೆ ಇದಕ್ಕೆ ಉತ್ತರ ಸಿಗುತ್ತೆ ಸರ್. ಸರ್ ಅಲ್ಲ ಗಟ್ಟಿ ಸರ್, ಇದ್ರ ಬಗ್ಗೆ ಚರ್ಚೆ ಸರ್ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ಕೇಳಿ, ಸಾಕಷ್ಟು ಚರ್ಚೆಗಳಾಗಿದೆ, ಮಾತುಗಳಾಗಿದೆ, ಡಿಸ್ಕಷನ್ ಆಗಿದೆ. ಇಲ್ಲಿ ನಮ್ಮಲ್ಲ ವ್ಯವಸ್ಥೆಗಳನ್ನು ನಾನು ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಇದರಲ್ಲಿ ಏನಾಗುತ್ತೆ ಅಂದರೆ ಮಾತಾಡಿದಾಗ ಇನ್ನೂ ಬೇರೆ ಯಾರು ಬರ್ತಾರೆ. ಈಗ ಕೆಲವು ವಿಚಾರಗಳನ್ನು ಕೆಲವು ಟೈಮಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾತಾಡೋಕ್ಕಾಗಲ್ಲ. ಮುಂದಿನ ಸರಿಪಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿ ತಾವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿ ಕೊಡಿ. ಇನ್ನೊಂದು ಹೇಳ್ಬಿಡಿ, ಈಗ ವಾಣಿಜ್ಯ ಮಂಡಳಿ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿಕೊಂಡು ಮೆಂಬರ್ಶಿಪ್ಗಳು ಕೊಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ಭಾಳ ಗಂಭೀರವಾದ ವಿಚಾರ ಇದು. ಈಗ ಕರ್ನಾಟಕ ಚಾನೆಲ್ ವಾಣಿಜ್ಯ ಮಂಡಳಿಗೆ ಇದು ನಮ್ಮದು 85 ವರ್ಷ ಇತಿಹಾಸ ಇದೆ ಸರ್. 90-95 ಅದು ವರ್ಷ ಗೊತ್ತವ್ರಿಗೆ ಸಾಹೇಬ್ರಿಗೆ. 85-90 ಇತಿಹಾಸ ಇದೆ. ಏನಾಗಿದೆ ಅಂದರೆ ಕೆಲವೆಲ್ಲ ಸಣ್ಣ ಪುಟ್ಟ ಮೆಂಬರ್ಸ್ಗಳು ಇಲ್ಲೇ ಇದ್ದವರು
ಬಿಟ್ಬಿಟ್ಟು ಅವರೇ ಸಂಸ್ಥೆ ಮಾಡೋದು, ಅವರೇ ರಿಜಿಸ್ಟ್ರೇಷನ್ನು, ನಿರ್ಮಾಪಕ, ನಿರ್ದೇಶಕ, ವಿತರಕ, ಕಲಾವಿದ ಅಂತ ಒಂದು ಸಂಸ್ಥೆಗಳು ಕೂಡ ಹುಟ್ಕೊಡ್ತಾ ಇದ್ದಾವೆ. ನಾನು ಇದನ್ನು ಏನು ಹೇಳ್ತೀನಿ ಅಂದರೆ, ನಿರ್ಮಾಪಕರಿಗೆ ನಾವು ಯಾರಿಗೂ ಬೈಂಡಿಂಗ್ ಮಾಡಲ್ಲ.